ಇವತ್ತು ನಮ್ಮ ಮನ್ಯಾಗ ಬಸವ ಜಯಂತಿ ಐತಿ, ಅಕ್ಷಯ ತೃತೀಯ ಐತಿ ಅಂಥೇಳಿ ಮನ್ಯಾಗ ಹೋಳ್ಗೆ ಮಾಡ್ಬೇಕಂತ ಬ್ಯಾಳೆ ಹಾಕಿದ್ವಿ. ಹೋಳ್ಗೆ ಮಾಡ್ಬೇಕಂತ ಹೇಳಿ ಮುಂಜಾನೆ ಎದ್ದು ಬೇಗ ಎದ್ದು ಎಲ್ಲ ಮನೆ ಸ್ವಚ್ಛ ಮಾಡಿ ಕಸ ಹುಡುಗಿ ಪರ್ಶಿ ಒರೆಸಿ ತಲೆ ಸ್ನಾನ ಮಾಡಿಕೊಂಡು ಬ್ಯಾಳೆಗೆ ಹಾಕಿದ್ವಿ. ಫಸ್ಟ್ ಹಿಟ್ಟು ನಾದ್ಕೊಂಡೆ. ಹಿಟ್ಟು ನಾದಿಟ್ರೆ ನಿಂತೈತಿ, ಹೋಳ್ಗೆ ಚಲೋ ಆಗ್ತದೆ ಅಂತೇಳಿ ಫಸ್ಟ್ ಹಿಟ್ಟು ನಾದ್ಕೋಬೇಕಂತೇಳಿ ಮೊದಲು ಗೋಧಿ ಹಿಟ್ಟು ನಾದಿದೆ. ಗೋಧಿ ಹಿಟ್ಟು ಚಪಾತಿ ನಾದಿದ್ವಿ. ಆಮೇಲೆ ಮೈದಾ ಹಿಟ್ಟು ಹೋಳಿಗೆಗೆ ಚಲೋ ಆಗ್ತಾವಂಥೇಳಿ ಮೆತ್ತಗೆ ಜಾಸ್ತಿ ನೀರು ಹಾಕಿ ಮಾಡಿದೆ, ಮೆತ್ತಗೆ ನಾದಿದ್ದೆ. ಆಮೇಲೆ ಬ್ಯಾಳೆ ರೆಡಿ ಆಗಿತ್ತು, ಬ್ಯಾಳೆ ಹಾಕಕತ್ತಿದ್ದೆ, ರುಬ್ಬಾಕತ್ತಿದ್ದೆ ಬ್ಯಾಳೆ. ಅಷ್ಟೊತ್ತಿಗೆ ನನ್ನ ಮಗ ಅಳಾಕತ್ತಿದ್ದ. ಅದಕ್ಕೆ ನಮ್ಮ ಅತ್ತೆಯರು ತೊಂಬರವ ನಾ ಮಾಡ್ತೀನಿ, ನೀವು ಅವನಿಗೆ ಕರ್ಕೊ ಅಂಥೇಳಿ ಅವನಿಗೆ ಮಲಗಿಸಿ ಬರೋಟ್ರಾಗೇನೆ ನಮ್ಮ ಅತ್ತೆಯರು ಎಲ್ಲ ಹೂರಣ ಮಾಡಿಟ್ಬಿಟ್ಟಿದ್ರು. ಆಮೇಲೆ ನಾನು ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಮಲ್ಕೊಂಡ್ರೆ ನನ್ನ ಕೆಲಸ. ಮನ್ಯಾಗ ಯಾರೂ ಇರಲಿಲ್ಲ ಅವ್ನಿಗೆ ಕರ್ಕೊಳಕ್ಕೆ. ಅಕ್ಕರು ಮದ್ವೆಗೆ ಹೋಗಿದ್ರು, ಅವರು ಹುಡುಗರೆಲ್ಲೂ ಆಟ ಆಡಕ್ಕೆ ಹೋಗಿದ್ರು. ಹೀಗಾಗಿ ನನ್ನ ಕಡೆನೇ ಇದ್ದ. ಅದು ಅವ್ನು ಮಲಗಿಸಿ ನಾನು ಪಲ್ಯ ಎಲ್ಲ ಮಾಡಿದೆ. ಆಮೇಲೆ ಸಾಂಬಾರಿಗೆ ಎಲ್ಲ ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಫ್ರೈ ಮಾಡಿದ್ದೆ. ಕಟ್ಟಿನ ಸಾರು ಮಾಡ್ಬೇಕಂತ ಹೇಳಿ ಅವೆಲ್ಲ ಫ್ರೈ ಮಾಡಿ ಮಿಕ್ಸರ್ ಹಾಕ್ಕೊಂಡು ಹುಂಚಿ ಹುಳಿ ನೆನೆಯಾಕಿಟ್ಟಿದ್ದೆ. ಹುಂಚಿ ಹುಳಿ ಹಾಕಿ ಕಟ್ಟಿನ ಸಾರು ಮಾಡಿದ್ದೆ. ಮಸ್ತಾಗಿತ್ತಪ್ಪ ಕಟ್ಟಿನ ಸಾರು. ನಮ್ಮ ಮನ್ಯಾಗ ಬ್ಯಾಳೆ ಹಾಕಿ ತಗೊಂಡು ಕಟ್ಟಿನ ಸಾರು ಮಾಡ್ತೀವಿ, ಮಸ್ತಾಗಿ ಮಾಡಿರ್ತೀವಿ ನೋಡಿರಿ ಮಿಕ್ಸರ್ ಹಾಕಿ. ಆಮೇಲೆ ನಮ್ಮ ಅತ್ತೆಯರು ಹೋಳ್ಗೆ ಮಾಡಿದ್ರು. ನನಗೆ ಹೋಳಿಗೆ ಸರಿಯಾಗಿ ಬರಲ್ಲಲ್ಲ, ಅದರ ಸಂಬಂಧ ನಮ್ಮ ಅತ್ತೆಯರೇ ಮಾಡ್ತೀನಂತಂದರು. ಅದಕ್ಕೆ ಅವರೇ ಹೋಳ್ಗೆ ಮಾಡಿದರು. ಮಸ್ತ್ ಮಾಡ್ತಿದ್ರು ನಮ್ಮ ಅತ್ತೆಯರು ಹೋಳ್ಗೆ. ಅವರೇ ಹೋಳ್ಗೆ ಮಾಡಿ ನಾನು ಆಮೇಲೆ ಚಪಾತಿ ಮಾಡಿದೆ. ನಂಗೆ ಸ್ವಲ್ಪ ತಾರಾಮು ವಾಟರ್ ಮಿಲನ್ ಐತಪ್ಪ, ಸೇಮ್ ವಾಟರ್ ಮಿಲನ್ ಟೇಸ್ಟ್ ಐತೆ ನೋಡಮ್ಮ. ತಾರ ನಂಗೆ ಸ್ವಲ್ಪ ಆಮೇಲೆ ದೇವ್ರಿಗೆ ಎಡೆ ಮಾಡಿದ್ವಿ. ಇವತ್ತು ಬಸವ ಜಯಂತಿ ಅಲ್ಲ, ಅದಕ್ಕೆ ಹೋಳ್ಗೆ ಮಾಡಿ ದೇವ್ರಿಗೆ ಎಡೆ ಮಾಡಿಬಿಟ್ವಿ. ಮಾಡಿದೆ. ನಮ್ಮ ಊಟ ರೆಡಿ.